ಮುಚ್ಚಾಕತ್ತಿ ಬಿಡತ್ತೆ. ಅಯ್ಯೋ ದೇವ್ರೆ, ನಿದ್ದಿಗಿಡುವಂಥದ್ದು ಏನು ಮಾಡಿದೆ? ಮುಚ್ಚುತ್ತೀರನ ಬಾಯಿ? ನಿಮ್ಮ ಮನೆ ಸುಸ್ತಿಯರದಾರ ಕಬ್ರಿಗೇಡಿ. ಅಲ್ಲ, ಬಿಗ್ ಬಾಸ್ ನೋಡಕತ್ತಿದ್ದಿಲ್ಲ ರಾತ್ರಿ 12:30 ಮಟನು. ಅದಾದ್ಮೇಲೆ ದೌಡ್ ನಿದ್ದೆ ಹತ್ತವಲ್ದ. ದಿನ 11 ಅಂದ್ರೆ ಮಕ್ಕೊಂಡ್ಬಿಡ್ತಿದ್ವಿ. 10:30 11 ಅಂದ್ರೆ ಟೈಮ್ ತಪ್ಪಿಸ್ ನಿದ್ದೆ ಬರೋವಲ್ತದ. ಏನ್ ಮಾಡ್ತೀರಿ? ಹಂಗಾಗಿ ಮಕ್ಕಳಕ್ಕೆ ನಿದ್ದೆ ಹತ್ತಿಲ್ಲ. ಒಮ್ಮಕ 2 ಗಂಟೆ ಮ್ಯಾಗ ನಿದ್ದೆ ಹತ್ತೈತಿ. ಯಾವಾಗ ಹತ್ತೈತೆ ಏನೋ ಟೈಮ್ ನೋಡಿದಾಗ 1ಕ್ಕೆ ಹೋಗಿ ಬಂದೆ. 2 ಗಂಟೆ ಆಗಿತ್ತು. ಶಾಂತಕ್ಕ, ಹನುಮಂತ ಗೆದ್ನಂತಲ್ಲ? ಹೂನ್ಲೇ, ಗೊತ್ತಿಲ್ಲ ನಿನಗೆ? ನೋಡ್ಲಿಲ್ಲ ರಾತ್ರಿ? ಐತಲೇ ವಾ, ನಮ್ಮ ಮನೆ ಮುದೋಡಿ. ಆ ಮುದೋಡಿ ಕಾಟಕ್ಕೆ ನೋಡಕ ಆಗಲಿಲ್ಲ. ಅಯ್ಯ, ಅದ್ನೇನ್ ನೋಡ್ತಿ? ಸುಮ್ನಿರ, ಹಾಡಲ್ಲ, ಪಿಕ್ಚರ್ ಅಲ್ಲ, ಒಂದ್ ಡ್ಯಾನ್ಸ್ ಅಲ್ಲ, ಕತಿಯಲ್ಲ. ಅದ್ನೇನ್ ನೋಡ್ತಿ? ಯಾವರ ಗೆಲ್ವಲ್ಲಕ್ಕ ಏನ್ ನಿಂಗೇನ್ ರೊಕ್ಕ ಬಂದು ಕೊಡ್ತಾನ ಅಂತೇಳಿ ಒದರಾಡಿ ಅದ್ರ ಮಕ್ಕದಾರಿ ಬೆರೀಲಿ ಯಾವ್ದೋ ಒಂದು ಹೊಲಸು ಪಿಕ್ಚರ್ ಹಚ್ಕೊಂಡ್ ಕೂತಿತ್ತ. ಅಯ್ಯವ್ವ ತಾಯಿ, ಸಾಕಾಗೈತ್ ನೋಡ್ ನನಗಂತೂ. ಹೇಳತ್ತಾಗ ಇದಕ್ಕೆ ತಡ್ರಿ ಎತ್ತಿಯಾರ. ನನ್ನ ಫೋನ್ಯಾಗರ ಇನ್ನೆಟ್ಟಿಲ್ಲ, ಖಾಲಿ ಆಗೈತಿ. ಏನ್ ಮಾಡ್ತಿ? ಬಾಜು ಮನಿಗಾರ ಹೋದೇನಂದ್ರ ತೀರಾ 12:30 ಮಟ ಎಲ್ಲಿ ಕುಂದಿರ್ತೀಯ ಶಾಂತಕ್ಕ? ಹಂಗಾಗಿ ಹಾಳಾಗಿ ನೋಡ್ಕೊಂಡು ಶಟದ್ ಹೋಗತ್ತಾಗ ಅಂತೇಳಿ ಕೈಯೇ ಬಿಟ್ಟು ನನ್ನ ಪಾಡಿ ನಾವು ಉಂಡು ಮಕ್ಕೊಂಡೇವ. ನಾವು ನೋಡಿದಪ್ಪ. ಲಾಸ್ಟಿಗಾರ ನೋಡಕ್ಕೆ ಯಪ್ಪ ಏನು ಮಜಾ ಅನ್ನಿಸ್ತು. ಅದಲ್ಲ ಶಾಂತಕ್ಕ? ಆ ತ್ರಿವಿಕ್ರಮ್ ಮುಂದು ಹನುಮಂತಂದು 2 ಕೈ ಹಿಡ್ದಾಗಂತರು ನನಗರ ಯವ್ವ ಡಗಡಗಡಗಡಗಡಗಡಗಡ ಎದ್ದಿ ಹೊಡ್ಕೊಳಕತ್ತಿ ಬಿಡ ಶಾಂತಕ್ಕ. ಹ್ಞೂ, ನಾ ಎಲ್ಲಿ ತ್ರಿವಿಕ್ರಮನ್ ಕೈ ಎತ್ತಾನೆ ಏನೋ ಸುದೀಪಣ್ಣ ಅಂತ ನಾನು ಹೊಟ್ಟಿಬೇನಿ. ಆದ್ರೂ ಎಲ್ಲೇ ಒಂದ್ ಕಡೆ ಹನುಮಂತನ ಗೆಲ್ತಾನಂತ ಭಾಳ ಖಾತ್ರಿ ಇತ್ತು ಬಿಡು. ಕೆಲವೊಂದು ಈಕಿ ನನ್ನ ಸೊಸಿ ಅಪ್ಪು ಅನ್ನೇ ಸುಡ್ಗಾಡ್ ಇಟ್ಟಿದ್ದು ಏನೋ ನೋಡ್ತಿತ್ತ. ಏನು ಸುಡ್ಗಾಡ್ ಹತ್ತಾಗ ಅಯ್ಯೋ ಅತ್ತಿಯರ ತ್ರಿವಿಕ್ರಮ ಫಸ್ಟ್ ಬಂದಾನ, ಹನುಮಂತ ಸೆಕೆಂಡ್ ಬಂದಾನ ಅಂತ ಹೇಳ್ತತಿ. ಏನ್ ಮಾಡ್ತಿ? ಹಂಗನ್ನತ್ಲೆ ತಡೆಯವಂಗಾರ ನೋಡೋಣ ಅಂತ ಮತ್ತಿದೊಂದು ಕಡೆ. ಹಂಗಾಗಿ ನಾನು ರಾತ್ರಿ ಬಿಡ್ಲೇ ಇಲ್ಲ ಬಿಡು. ನಾನು ಇವರು ನನ್ನ 2 ಮಕ್ಕಳು ಸ್ವಸ್ತ್ಯಾರ ಎಲ್ಲಾರು ನೋಡ್ಕೊತ ಕೂತಿದ್ವಿ ನೋಡುವ. ಗೆದ್ದು ಬಿಟ್ಲೆ ಫುಲ್ಲ ಖುಷಿ ಆತ. ಒಟ್ಟು ಚಾಪಾಳಿ ಹೊಡೆದ ದೀಗ್ ಹುಯ್ ಹೈ ಹುಯ್ ಅಂತ ಹರ್ಯಾಡಿ ಮಕ್ಕೊಳಕ್ ಹೋದ್ರು. ಹನುಮಂತನ ಕೈ ಎತ್ತಿದ್ದಂಗ ಯವ್ವ ನನಗರ ಜಗ್ಗ ಖುಷಿ ಆತ ಬಿಡ. ಅಲ್ಲ, ಹನುಮಂತ ಅವನವನ್ ಸುಳೆ ಮಗ ಏನು ಆಟ ಆಡ್ತಾನ್ಲಿ ಅವ. ಒಳಗೆ ಬಂದಾಗ ಮನ್ಯಾಗ ಇದ್ದವ್ರೆಲ್ಲರೂ ಇವ್ ಯಾವ್ಲೇ ಬಡ್ಸಿ ಮಗ ಅಂತ ತಿಳ್ಕೊಂಡಿದ್ರು. ನೋಡಿದ್ರೆ ಅವ್ರನ್ನ ಸುಳೆ ಮಕ್ಕಳು ಮಾಡಿ ಏನ ಇವನ ಗೆದ್ದು ಬಿಟ್ಟು ಬಿಡು. ಭಾರಿ ಅನಾಹುತಾಡಿದ. ಭಾರಿ ಅನಾಹುತಾಡಿದ ಬಿಡು. ಅಲ್ಲೋ ಶಾಂತಕ್ಕ, ಅದೇನ ರೊಕ್ಕ ಇಟ್ಟಿದ್ರಂತಲ್ಲ, ಪಾರವ್ ಎಲ್ಲ ಕತಿ ಮಾಡಿ ಹೇಳಿಲ್ಲ. ಈಗ ವಾಪಸ್ ಚಾಲು ಆದ್ರೆ ನೋಡ್ಬೇಕಂತ ನಾ ಇದ್ರೆ ಎಲ್ಲ ಈಗಿನ ಹೇಳಬಿಟ್ಲೆ ಮತ್ತೆ ನೋಡೋದಂತ ಸುಮ್ಮನಾದೆ. ಅಲ್ಲ, ಅದೇನೋ ರೊಕ್ಕ ಇಟ್ಟು ಮುಂದೆ ಯಾರು ತೊಗೊಂಡೋಗ್ರಿ ಎದ್ದು ಅಂತ ಅಂದ್ರಂತಲ್ಲ. ಹ್ಞೂ, ಅಂದ್ರೆ ಯಾರು ಮಾಡ್ಲಿಲ್ಲ. ಸ್ವಾಭಿಮಾನದ ಪ್ರಶ್ನೆ ನೋಡ್ಲಿ ಗಿರ್ಜಿ. ಯಾವ ಹುಚ್ಚಬಾಡೆ ಮಾಡ್ತಾನೆ ಹೇಳ ಆ ಕೆಲಸನ? ಹಂಗೆ ತಗೊಂಡು ಹೋದ್ರೆ ಅವ್ನಿಗೆ ಏನಂದಾರ ಹೇಳು? ಅಡ್ಕಿಗೆ ಹೋದ್ಮಾ ಆನಿ ಕೊಟ್ಟರು ಬರೋದಿಲ್ಲ ಅಂತ. ಅವ್ರ ತಲೆಯಾಗೇನು ನಾ ಗೆಲ್ತೇನೆ ಅನ್ನೋದೊಂದು ತಲೆಯಾಗ. ಹೇಳಕ್ಕಾಗೋದಿಲ್ಲ ಶಾಂತಕ್ಕ. ಅದು ಒಂದು ಆತ. ಆಮೇಲೆ ಅಟ್ಟೆಲ್ಲ ಉದ್ದುದ್ದ ಮಾತಾಡಿರ್ತಾರಂತ. ಅವ ರೊಕ್ಕ ತೊಗೊಂಡು ಎದ್ದೋದ್ರೆ ಆಸೆ ಅನಿಸ್ತತಿಲ್ಲ. ಅವ ಅದನಲ್ಲಿ ಮಂಜೆ ಅವ ಏನು ಸುಳೆ ಮಗ ಗೆಲ್ತಾನಂತ ಮಾಡಿದ್ದೆ ಬಿಡ. ನಾನು ಏನು 5ನೇಕನ 5ನೇಕ ಹೋದ್ನಲ್ಲ ಮರ. ಅವ ಏನು ಚಿತ್ರ ಬಿಡಪ್ಪ ಇದು. ಇದು ಹಿಂಗಂತ ಹೇಳಕ್ಕಾಗಲ್ಲ ಬಿಡ್ರಿ. ಅವ ಗೌತಮಿ ಬೆನ್ನಾಗ ಬಿದ್ದ ಕಾಸ್ಲೆ ನೆಟ್ಗೆ ಆಟ ಆಗ್ಲಿಲ್ಲ, ಏನಿಲ್ಲ ಅತ್ತಾಗ. ಅದೊಂದು ಪಾಸಿಟಿವ್ ಅನ್ಕೊಂತ ಎಲ್ಲರನ್ನ ಏನ ಚಂದ ಮಾಡೇ ಹೋದ್ಲ ಆಕೆ. ಅವಾಗ ಮಂಜ ಮೊದ್ಲು ಆಡ್ದಂಗ ಮಾಡ್ಕೊಂತ ಬಂದಿದ್ನಂದ್ರ ಕಡೆ ವಾರದಾಗಿದ್ನಲ್ಲ ಹಂಗ. ಹೋಲ್ ಬಿಡ ಮರ, ಎಲ್ಲಾರು ಅವ್ರೆ. ಇವ ನೋಡಿದನ ಹರ್ಯಾಡಿದ್ದು ರಜತ ಹನುಮಂತಗ. ಅದು ಇವನ ಇವ್ ಹುಚ್ಚುಳೆ ಮಗ ಅವ್ನು ಕೊಟ್ಟಾನ. ಏನಂದ್ರಲ್ಲ ಟಿಕೆಟ್ ಹೋಮ್ ಅದನ್ನ ಕೊಟ್ಟಿದ್ನಲ್ಲ ಬೋರ್ಡ್ ಅವಂಗ. ನೋಡಿದೇನ ಅವ್ನ ಮುಂದೆ ಗೆದ್ನ ಇದಕ್ಕಂತಾರ್ಲಿ, ಬೆಳೆದ ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರು ಅಂತೇಳಿ ರಾತ್ರಿಯಿಂದ ಬೆಳಿಗ್ಗೆ ಆಗೋದ್ರೊಳಗೆ ಬೆಳೆದ ಅಂತಾರಲ್ಲ ಹಂಗ. ಅದು ಕರೆ, ಹಣೆ ಬರ್ದಾಗ ಏನದ ಆಗುದ್ ಬಿಡ್ರಿ. ಇವತ್ತು ಸುಮಾರು ಕೆಲಸ ಅದಾವ ನಮ್ಗ. ಗಿರ್ಜಿ, ನನ್ನ ಮಗ ಬರ್ತಾನಂತಲೇ ಇವತ್ತು. ಸುಸಿ ಬರ್ತಾಳಂತ ಮನೆಗೆ. ಏನೋ 2 ದಿನ ಸುಟಿ ಐತಂತ ಬಂದು ಹೋಗ್ತೀನಿ ಅಂದಾರ. ಅಲ್ಲ ಶಾಂತಕ್ಕ, ಅವ್ರು ಇಲ್ಲಿ ಬರೋ ಬದ್ಲಿ ನೀನ ಹೋಗಿ ಬರ್ಬೇಕು ಬೇಡ. ಇಲ್ಲಿ ಪಾಪ ಖಾಲಿ ಅಲ್ಲಿಂದ ಇಲ್ಲಿ ಪೆಟ್ರೋಲ್ ಹಾಕೊಂಡ್ಬರ್ಬೇಕು ಆ ಹುಡುಗರು ಪಾಪ ಅಲ್ಲಿಂದ ಇಲ್ಲಿಗೆ. ಅದ್ರ ಬದ್ಲಿ ನೀನ ಹೋಗಿ ಬಂದ್ಬಿಟ್ರೆ ಬಸ್ ಹೆಂಗಿದ್ರು ಫ್ರೀ ಐತಿ. ಅಯ್ಯೋ ಹಡ್ಬಿಟ್ಟಿ, ಅಲ್ಲೇ ಬಸ್ ಫ್ರೀ ಐತಿ ಕರೆ. ನಾನು ಹೋಗಿ ಮಾಡ್ಲಿ ಖಾಲಿ ಪೀಲಿ ಹೋಗೋ ಯಾವಾಗ ಹೋಗತ್ತಾಗ ಅಲ್ಲಿ ಹೋಗಿ. ಅಯ್ಯೋ ದೇವ್ರೆ, ನಾನು ನಿಂದ್ರು ಉಂಟನ್ಲೆ ಊರಾಗ ನಮ್ಗಾರ ಏನಾತಾಗ ತಿಳಂಗಿಲ್ಲ ಒಳಂಗಿಲ್ಲ ತಾಗ. ಇಲ್ಲೇ ಬರ್ಲಿ, ರುಚಿಯಾಗಿ ಒಟ್ಟು ಅಡಿಗೆ ಪಡಿಗೆ ಮಾಡಿ ಚಟ್ನಿ ಪುಡಿ ಅವು ಇವು ಎಲ್ಲ ಮಾಡಿ ಚಂದಾಗಿ ಕಟ್ತಾನೆ, ತಿಂತಾವ ಹೊಡ್ತುಂಬ. ಆತೋ ಶಾಂತಕ್ಕ, ಹಂಗ ಮಾಡು. ನಾ ಹಂಗಾರ ಮನೆ ಕಡೆ ಹೋಗ್ಕನವ. ನಮ್ಮ ಮುದಿವಿ ಕಾಯ್ತಿರ್ತತಿ. ತಟ ಲೇಟ್ ಆತಂದ್ರೆ ಮತ್ತೆ ಇಲ್ಲಿಗೆ ಬಂದ್ರು ಬಂತ. ಅದಕ್ಕೆ ಅದು ಯಾವ್ದಕ್ಕೆ ಗುದ್ದಾಡ್ತಿ ಬಿಡ್ಲಿ ಆ ಮುದುಕಿ ಜೊತೆಗೆ. ಅಯ್ಯೋ ನಿನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋರತ್ತಾಗ ಹುಯ್ ಅಂತ ಓಣ್ಯಾಗ ಬಾಯ್ ತಕ್ಕೊಂಡು ಜಗಳ ಮಾಡ್ಕೊಂಡು ನಿಂತು ಬಿಡ್ತಿರವಾತಾಗ. ನೋಡಿದ್ರೆ ಏನಂತಾರ ಏನ್ ತಾನ ಅಂತನ್ನಾತಾಗ. ಹಂಗೆ ಗುದ್ದಾಡ್ಕೊಂಡು ನಿಂತ್ರ ಅಸಹ್ಯ ಅಲ್ಲ ಅಂದ್ಲೆ. ಸುಮ್ನಿರೋ ಶಾಂತಕ್ಕ, ಅಸಹ್ಯ ಅಂತ ನೀ ಅಂತಿ. ಅಕ್ಕಿ ಮಾಡೋದೇನ ಸ್ವಲ್ಪ ಮಾಡ್ತಾಳನ? ತಲೆ ಹಿಡ್ಸಾಕತ್ತಾಗ ಒಟ್ಟು ಹಚ್ಚಿ ಬಿಡ್ತಾಳತ್ತಾಗ. ಸಾಕಾಗುವಂಗತ್ತಾಗ. ಕೇಳಿ ನಮಗೂ ಸಾಕಾಗೋಕತ್ತಾಗ. ಒಂದಿಟ್ಟು ಗಂಡ ಇಂತಿ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಇವಾತಾಗ. ಹಂಗ ಬಾಯ್ ತಕೊಂಡು ನಿಂತು ಬಿಡ್ತತ್ತಾಗ. ಇವತ್ತೊಂಚೂರು ಕೆಲಸ ಐತಿ, ಮನೆಗೆ ಹೋಗ್ಕನೀಗ ನೋಡ್ಬೇಕಾರೆ ಇವತ್ತು ತಾನ ಜಗಳಕ್ಕೆ ಹೆಂಗೆ ಇಳಿತಾಳ ಅಂತೇಳಿ. ಬರ್ತಂತವ್ರವ.
ನಾನು ಹೊಕ್ಕಂತವ್ರ ಶಾಂತಕ್ಕ ಹಂಗಾರ ಮತ್ತೆ ಮಾಡ್ಕೊ ನಿನ್ ಕೆಲಸ. ಶಾಂತಕ್ಕ ರೊಕ್ಕದ್ದೇನತ್ತ? ಅಯ್ಯ ರೊಕ್ಕದ್ದೇನತ್ತ ನಾ ಕೈ ಹಿಡ್ದು ಕೂತನಂದ್ಲೆ. ನಾಳೆ ಸಂಘದಾಗ ರೊಕ್ಕ ಕೊಡ್ತಾರಲ್ಲ ಅವಾಗ ನೋಡವಂತ ತಗೋ ರೊಕ್ಕದ್ದೇನಾತಂತೆ ಹೇಳ್ತಾನೆ ನಿಂಗಾತ. ಅಷ್ಟು ಮಾಡ ಇವತ್ತು ತಗೊಂಡು ಕೊಡು, ಬಡ್ಡಿಗೆ ಆದ್ರೂ ಕೊಡು, ಅಡ್ಡಿ ಇಲ್ಲ ಓಲತ್ತಾಗ. ಮತ್ತೇನು ಮಾಡ್ಬೇಕು, ರೊಕ್ಕ ಬೇಕಾಗೈತೆ ನನಗೆ ಕೊಟ್ಟು ಮನೆಗೆ ನೀ ಕಟ್ಟಾಕ ಮಾಡಾಕ. ಇದೊಂದು ತಿಂಡಿವ ಕೊಡ್ತೇನೆ ತಗೋ. ಅಲ್ಲ ಇವತ್ತು ಊರಿಗೆ ಬರತ್ತಾರಲ್ಲ, ನಾನ್ ತೆಳ್ಳಗಾಗಿದ್ ನೋಡಿ ಶಾಕ್ ಆಗಿಬಿಡ್ತಾರಲ್ಲ ಇರಮಕ್ಕ. ಮಳ್ಳಿ ತೆಳ್ಳಗಾಗಿದ್ ನೋಡಿ ಶಾಕ್ ಆಗಿಬಿಡ್ತಾರಂತ. ಅಲ್ಲ ಒಂದು ಪಾವು ಕಿಲೋನಾರ ಕಡಿಮೆ ಆಗ್ಯಾಳ ಆಯ್ಕೆ, ಒಂದು 100 ಗ್ರಾಮರ. ಅಯ್ಯೋ ದೇವ್ರೆ, ಇದ್ದಂಗೆ ಅದಾಳ ತೆಳ್ಳಗಾಗ್ಯಾಳಂತ. ಹಂದಿ ತಿಂದಂಗೆ ತಿನ್ನತ್ತಾಳ, ಡಯಟ್ ಅಂತ ನೆಪ. ರೊಟ್ಟಿ ಅನ್ನ ಪಲ್ಯ ತಿನ್ನ ಅನ್ನೋದಷ್ಟೇ. ಇಡೀ ಒಂದು ದೊಡ್ಡ ಕಲ್ಲಂಗಡಿ. ಬೆಳಗ್ಗೆ 3 ತತ್ತಿ, ಸಂಜೆಗೆ 3 ತತ್ತಿ, ಮಧ್ಯಾಹ್ನ 2 ಗ್ಲಾಸ್ ರಾಗಿ ಮಾಲ್ಟು. ಅಲ್ಲ ಏನು ಕಡಿಮೆ ಅದ? ಅಯ್ಯೋ ಹಣೆ ಬಾರ ಅಂದೆ ನಾನು. ಅಕ್ಕ ತೆಳಗಾಗಿದ್ ನೋಡಿ ಶಾಕ್ ಅಕ್ಕಾರ ಇಲ್ಲ ಹೇಳವಲ್ಲಲ್ಲ. ಶಾಕ್ ಏನು ಅದ್ರಿ ಬೆದ್ರಿ ಬೆಂಡಾಗಿ ಹೋಗ್ಬಿಡ್ತಾರ. ಏನಿದು ಅಂತೇಳಿ ಶಿಲ್ಪಾ ಶೆಟ್ಟಿನ ಬಂದಾಳ ನಮ್ಮ ಮನೀಗ ಅನ್ನೋಂಗ. ಅಯ್ಯೋ ದೇವ್ರೆ, ಮತ್ತು ನಾವು ಅವ್ರು ನಂಬಿಸ್ಬೇಕು. ಇಲ್ಲ ಈಕಿ ನಮ್ಮ ಚಂಪಾಕಲಿ ಅಂತೇಳಿ. ಅಯ್ಯೋ ಬಿಡಕ್ಕ ನೀ ಯಂತ್ರ ತೀರ. ಅಲ್ಲಕ್ಕ ಕರೇನ ಎಷ್ಟು ಡಯಟ್ ಹಾರ್ಡ್ಲಿ ವರ್ಕ್ ಮಾಡತ್ತೇನಕ್ಕ ನಾನು. ಅವನವ ನಿಂದೊಂಥರ ಡಯಟ್ ಆಗೈತಿ, ನಂದು ನೀನು ಅಲ್ಲಿ ಹೋಗಿ ಶ್ರಮ ಪಟ್ರೆ ಇಲ್ಲಿ ನಾ ಮಾಡ್ತಾ ಇದೀನಲ್ಲ. ಹೇಳು ಅದು ಹೋಲಿ ಬಿಡು, ಈಗ ಯಾಕೆ ಸುಮ್ಮನೆ ಮಾತು. ಈಗ ಅವರು ಬರ್ತಾರಂತ ಹಂಗಾರ ಏನು ಕೆಲಸ ಇರ್ಬೋದು ಈಗ? 2 ದಿನ ಸುಟ್ಟಿ ಕೊಟ್ಟೈತಿ, ಆರಾಮಾಗಿ ಗಂಡ ಐತಿ ಪಿಕ್ಚರ್ಗೆ ಅಡ್ಡಾಡೋದು ಬಿಟ್ಟು, ಪಿಕ್ಚರ್ಗೆ ಅಲ್ಲೇ ಇಲ್ಲೇ ಎಲ್ಲರ ಹೋಗೋದು ಬರೋದು ಮಾಡೋದು ಬಿಟ್ಟು ಊರಿಗೆ ಬರ್ತೇನೆ ಅನ್ನಕತ್ತಾರಲ್ಲ. ಅಯ್ಯೋ ದೇವ್ರೆ, ಅವ್ರಿಗೆ ಊರಿಗೆ ಬರೋ ಆಸೆ, ನನಗೆ ಈ ಮನೆ ಬಿಟ್ಟು ಎತ್ತಾಗಾರ ಆರಾಮಾಗಿ 4 ದಿನ ಹೋಗಿ ಬರ್ಬೇಕು ಅಂತ ಆಸೆ. ಏನು ಮಾಡ್ಬೇಕು, ಆಗಲ್ಲಲ್ಲ. ಅದು ಕರೆ ಬಿಡಕ್ಕ, ಒಬ್ಬೊಬ್ರಿಗೆ ಒಂದೊಂಥರ. ಅವ್ರಿಗೆ ಹಂಗೆ ಹೋಗ್ಬೇಕು ಅಂತ ಆಸೆ, ನಮ್ಗೆ ಹಂಗೇನಿಲ್ಲ. ನಮಗೆ ಹಂಗೇನಿಲ್ಲ ಅನ್ಬೇಡ ನೀನು, ನಿನಗಿಲ್ಲ ಏನೋ ನನಗೈತವ. ಈಗ ಅತ್ತಿಯರು ಹೇಳಾರಲ್ಲ, ಈಗ ಚಲೋ ಹೊತ್ತಂಗೆ ಅಡುಗೆ ಮಾಡ್ಬೇಕಂತ, ಅವ್ರಿಬ್ರು ಬರ್ತಾರಂತ ಅಡುಗೆ ಮಾಡ್ಬೇಕಂತ. ಹೋಗ್ಕಂತವ್ರೆ ಅಡುಗೆ ಮಾಡಕ್ಕಂಗಾರ. ಬಾ ಒಟ್ಟು ಚಪಾತಿ ಗಿಪಾತಿ ಉದ್ದು ಬಾ. ಇಷ್ಟು ದಿನ ಜಿಮ್ ಅಂತೇಳಿ ಬರೇ ಹಿಂಗೆ ಮಾಡ್ತಿದ್ದೆ, ಇವತ್ತು ಮೈಕೈ ನೋವು ಏನಿಲ್ಲಲ್ಲ, ಬಾ ಒಂದಿಟ್ಟು. ಅಲ್ಲ ಮೈಕೈ ನೋವು ಏನೂ ಇಲ್ಲ, ಹಂಗಂತೇಳಿ ಹಿಂಗೆ ಕುಂದ್ರಕ್ಕಾಕೈತೆ. ಇದು ಚಪಾತಿ ಗಿಪಾತಿ ಮಾಡತ್ರ ಭಾಳ ನೋವು ಬಂದ್ಬಿಡ್ತೈತಕ್ಕ. ಏನು ಬೇಕಾಗಿಲ್ಲ ಬಾ, ಯಾರು ನೋವು ಬರಲ್ಲ ಇಂಥವೆಲ್ಲ ನನ್ನಂತೇಳಿ ಹೇಳ್ಬೇಡ. ನಾನೊಬ್ಬಕ್ಕೆ ಮಾಡಿ ಸಾಯ್ಬೇಕಿಲ್ಲ. ಅಕ್ಕ 1-2 ಹಣ್ಣು ತಿಂದರ್ತೇನೆ. ಏನೇನು ಹೆಣ ಎತ್ಲಿ ಈಗಾರ ತಿಂದಿಲ್ಲ, ಸೇಬು ಹಣ್ಣು ಆರೆಂಜ್, ಇನ್ನೂ ಹಣ್ಣು ತಿನ್ನೋದ್ರಾಗ ಅದೆಯಲ್ಲ. ಅಲ್ಲ ಹಣ್ಣು ತಿಂದ್ರೆ ಬೊಜ್ಜು ಬರಲ್ಲ ಅಂತೇಳಿ ಈ ಪರಿ ಹಣ್ಣು ತಿನ್ನೋದ? ಅಯ್ಯೋ ದೇವ್ರೆ, ಹೋಗಿ ನೀವೆಲ್ಲ ಹಣ್ಣು ತಿಂದು ಸ್ಟ್ರಾಂಗ್ ಆಗ್ರಿ. ನಾ ಕೆಲಸ ಮಾಡಿ ವೀಕ್ ಅನಿಮೀಕಕ್ಕನಿ. ಅಲ್ಲ ನಾನು ಬಡ್ಕೊಂಡೆ ನಿನಗೆ ಬೇಡ ಅಂತೇಳಿ ನನ್ನ ಮಾತು ಕೇಳವಲ್ಲಿ ನೀನು. ರೀ ಏನಾಗಲ್ಲ ಬಿಡ್ರಿ, 2 ದಿನ ಸುಟ್ಟಿ ಐತಿ. ಇವತ್ತು ಈಗ ಮಧ್ಯಾಹ್ನಕ್ಕೆ ಹೋಗ್ಬಿಟ್ವಿ ಅಂದ್ರೆ ಸಂಜೆಗೆ ಇವತ್ತು ರಾತ್ರಿಯಲ್ಲೇ ಮಕ್ಕೋತೀವಿ. ಬೆಳಗ್ಗೆ ನಾಷ್ಟ ಆಕೈತಿ, ಆರಾಮ್ ಇಡೀ ದಿನ ಇರ್ತೇವಿ. ಏನು ಆಮೇಲೆ ಏನು ಮಾಡ್ಬಿಡೋಣ, ನಾಳೆನೂ ಇಡೀ ದಿನ ಇರ್ತೀವಿ. ಸಂಜೆ ಮುಂದೆ ಒಂದು 6-7 ಗಂಟೆ ಅಷ್ಟೊತ್ತಿಗೆ ಬಿಟ್ಬಿಡೋಣ. 6 ಗಂಟೆ ಅಷ್ಟೊತ್ತಿಗೆ ಏನು ನಾವೇನು ಇಲ್ಲಿಂದ ಅಲ್ಲಿ ಕಾರ್ ತೊಗೊಂಡು ಹೋಗ್ತೀವಿ, ಸ್ಲೀಪರ್ ಕೋಚ್ ಬಸ್, ಹೌದಿಲ್ಲ? ಅದನ್ನೇ ಹೇಳ್ತಿರೋದು ನಿಂಗೆ. ಕಾರ್ ತೊಗೊಂಡೋಗೋಣ ಅಂದ್ರೆ ಅದು ಬೇಡ ಅಂತಿ. ಸುಮ್ಮನೆ ಪೆಟ್ರೋಲ್ ವೇಸ್ಟ್, 2 ದಿನಕ್ಕೆ ಅಲ್ಲಿ ಮಠ ಹೋಗಿ ಬರೋದು ಅಂತಿ. ಬಸ್ಸಿಗೂ ಅಷ್ಟೇ ಖರ್ಚಾಕೈತಿ, ಸ್ವಲ್ಪ ಜಾಸ್ತಿ ಇದು ಕಾರಿಗೆ ಖರ್ಚಾಕೈತೆ ಅಷ್ಟೇ. ಆದರೂ ಆರಾಮಾಗಿ ನಮ್ಮ ಕಾರ್ನ ನಾವು ಹೋಗಿ ಬರ್ತೇವೆ. ಅದು ಹೋಗ್ಲಿ, ಈಗ 2 ದಿನಕ್ಕೋಸ್ಕರ ಅಲ್ಲಿ ಹೋಗೋ ಕೆಲಸ ಐತೇನೆ. ಆರಾಮಾಗಿ 2 ದಿನ ಸುಟ್ಟಿ ಕೊಟ್ಟೈತಿ, ಇಲ್ಲೇ ಅಲ್ಲೇ ಅಡ್ಡಾಡ್ಕೊಂತ ಆರಾಮಾಗಿ ಇರ್ಬೋದಿತ್ತ. ಸುಮ್ಮನೆ ನೀನು ನನಗೆ ಅಲ್ಲಿ ಹೋಗುನು ಅಂತಿ. ನಾನೇನು ಕಾರಣ ಇಲ್ದ ಅಲ್ಲಿ ಹೋಗುನು ಅನ್ನತ್ತಿಲ್ರಿ, ಕಾರಣ ಐತಿ, ಅದಕ್ಕೆ ಅಲ್ಲಿ ಹೋಗುನು ಅನ್ನತ್ತೀನಿ ಅಷ್ಟೇ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಏನದು ಕಾರಣ ಅಂದ್ರೆ ಏನದು ಅಂತಾದ ಏನೋ ತಲೆ ಹೋಗೋ ಕಾರಣ? ಬಿಡ್ತೇನ್ರಿ, ತಲೆ ಯಾರ್ದೋಕೈತಿ ಯಾರ್ದು ಹೋಗಲ್ಲ, ನೀವು ಸುಮ್ಮನೆ ಇರ್ರಿ ಒಟ್ಟು. ಅಲ್ಲ ಆಯ್ತಪ್ಪ ಸರಿ. ಅದಕ್ಕೆ ಬಟ್ಟೆ ಯಾಕೆ ತೊಗೊಳತಿ? ನಂದು ಅಲ್ಲಿ ನೈಟ್ ಡ್ರೆಸ್ ನೈಟ್ ಪ್ಯಾಂಟ್ ಅದೇ ಅದಾವು. ನಿಂದು ಒಂದು 2 ನೈಟಿ ತಗೋ ಸಾಕು. ನಾವೇನು ಅಲ್ಲಿ ಎಲ್ಲೂ ಹೊರಗೆ ಹೋಗಿಲ್ಲಲ್ಲ, ಮನ್ಯಾಗ ಇರ್ತೀವಿ. ಅಕಸ್ಮಾತ್ ಅಲ್ಲಿ ತಂದ್ರೆ ಬಿಟ್ಬಿಡು ಹೋಗ್ಲಿ. ಇವನ್ನೆಲ್ಲ ಯಾಕೆ ತಗೊಂತಿ? ಆರಾಮಾಗಿ ಹೋಗಿ ಆರಾಮ್ ಬರಂಗ ಆಗಲ್ಲ. ಸುಮ್ಮನೆ ಇವನು ಏನೇನೋ ಇಟ್ಕೊಂಡು ಕೂತಿ. ಯೋರಿ ಇವೇನೋ ಬಟ್ಟೆ ಏನಲ್ಲ, ಇದ್ರೊಳಗೆ ಇವರು ಯಾರು ಬಾಯಾಗ ಬರುವಲ್ದಲ್ಲಪ್ಪ, ಚಂಪಕಲಿ ಅಕ್ಕ ಮೇಕಪ್ ಬಾಕ್ಸ್ ಹೇಳಿದ್ರಾ, ಅದು ಒಂದು ಮೊನ್ನೆ ತೊಗೊಂಡಲ್ಲ ನನಗಂತ ಹೇಳಿ. ನನಗಲ್ಲ ಆ್ಯಕ್ಚುಲಿ ತೊಗೊಂಡಿದ್ದು ಅವ್ರಿಗೆ, ನಾನು ಅದು ಒಂದು ಅವ್ರಿಗೆ ತೊಗೊಂಡೇನೆ. ಆಮೇಲೆ ಮತ್ತು ಪಾಪು ಹೋಗತ್ಲೆ ಕೈ ನೋಡಂಗಿಲ್ಲನ್ರಿ, ತೀರಾ ಪಾಪುಗೆ ಹಂಗೆ ಕರ್ಕೊಂಡು ಹೋಗಕೈತನ. ಅದಕ್ಕೆ ಇಲ್ಲಿ ಸಿಗುವಂಥವು ಚಲೋ ಅದೇನೇನೋ ಮೊನ್ನೆ ನನಗೆಲ್ಲ ತಿನ್ಸಿದ್ರಲ್ಲ, ಅದನ್ನೆಲ್ಲ ಇಲ್ಲಿ ತೊಗೊಂಡೇನೆ. ಅಲ್ಲ ಹುಬ್ಳಾಗೆಲ್ಲ ಸಿಗ್ತಾವೆ, ಸಿಗಲ್ಲ ಅಂತೇನಿಲ್ಲ. ಅದು ಈಗ ಹೋದ ತಕ್ಷಣ ನಾವು ಪೆಟ್ಟಿಗೆ ಹೋಗಕೈತನ, ಅದಕ್ಕೆ ಅವ್ನು ಬೇಕಂತೇಳಿ ಚಲೋ ಡೈರಿ ಮಿಲ್ಕ್, ಸಿಲ್ಕ್, ಬಬಲಿ, ಚಾಕ್ಲೇಟು, ಆಮೇಲೆ ಇನ್ನೂ ಏನೇನೋ ಆಟ ಸಾಮಾನು 1-2 ಅದಾವ ಅಷ್ಟೇ. ಸಣ್ಣ ಕಾರ್ ತೊಗೊಂಡಿತ್ತಲ್ಲ, ಅವು ರಿಮೋಟ್ ಕಾರ್, ಅದು ಒಂದು ಇಟ್ಕೊಂಡಿನಿ. ಅದು ಚಲೋ ಅದಾವ, ಸುಮ್ಮನೆ ಇರ್ರಿ. ನಾ ಏನೇನೋ ತೊಗೊಂಡಿನಿ, ಅರ್ಬಿ ಏನು ತೊಗೊಂಡಿಲ್ಲ. ಸರಿ ಆಯ್ತು, ಬರ್ತೇನೆ ತಡಿ, ಅರ್ಬಿ ಹಾಕೊಂಬರ್ತೀನಿ. ನಿಂದೇನು ಇದ ಅರ್ಬಿಯಾ? ಇಲ್ಲ ಚೂಡಿದಾರ ಹಾಕೋತೀನಿ. ಹೋಗಿ ಮತ್ತೆ ತಯಾರಾಗಿ ಹೋಗ ಆರಾಮಾಗಿ. ಹಂಗಾರೆ 2 ದಿನ ಸೂಟಿ ಐತಿಲ್ಲ, ಪಿಕ್ಚರ್ಗೆ ಹೋಗಿ ಬರ್ಬೋದು. ಆರಾಮಾಗಿ ಇರೋಣ ಅಂತಂದ್ರೆ ನಿಂದೊಂದು ಕಾಟ. ಅಯ್ಯೋ ಏನು ಆರಾಮ್ ಬಿಡ್ರಿ.
ಆರಾಮೆಲ್ಲ ಇರೋದೈತೆ ಐತಿ. ಈಗ ನಾನು ಅಲ್ಲಿ ಹೊಂಟಿರೋ ಕಾರಣನೇ ಬೇರೆ, ನಾ ಹೋಗಲೇಬೇಕಲ್ಲೇ. ಆಯ್ತು. ಬೇಡ ಬೇಡ ಅಂತೀರಿ, ಅಲ್ಲಿ ಹೋದ್ಮೇಲೆ ನಾನು ಹೇಳೋ ರೀಸನ್ ಕೇಳಿದ್ರೆ ನಿಮ್ಗೆ ಖುಷಿ ಆಕೈತಿ. ಯಾಕೆ ಅಲ್ಲಿಗೆ ಹೋಗೋಣ ಅಂದೆ ಅಂತೇಳಿ. ನಮ್ಮವ್ವ ನಮ್ಮಪ್ಪಗೂ ಮನೆಗೆ ಬಾ ಅಂತ ಫೋನ್ ಮಾಡಿಬಿಡ್ಲ. ಹೌದು. ಅವ್ವ ಕಾಲು ನೋವು ಅನ್ನತ್ತಿದ್ಲ. ಬ್ಯಾಡ ತಡಿ, ಟೈಮ್ ಇರ್ತೈತಲ್ಲ, ಬೇಕಂದ್ರೆ ಹೋಗಿ ನೋಡ್ಕೊಂಬರ್ನಲ್ಲ, ಫೋನೇ ಮಾತಾಡ್ತೀನಿ ನೋಡೋಣ. ಆದ್ರೆ ಬರಲಿ, ಹೇಳಂಗೆ ಹೇಳ್ತೀನಿ, ಇಲ್ಲ ಅಂದ್ರೆ ಮತ್ತೇನು ಮಾಡೋದು.